ಐ ಲವ್ ಯು. ಒಂದು ಶೂ ಇದೆ, ಹಾಕೊಂಡ್ಬಿಡು ಹೆಂಗ್ ಕಾಣುತ್ತೆ ಅಂತ ನೋಡೋಣ. ಹಂಗೆ ಒಂದೆರಡು ಫೋಟೋ ಶೂಟ್ ನೋಡಿ ಗಾಯ್ಸ್. ಕ್ಯಾಮ್ರಾಮ್ಯಾನ್ ಆಗಿದ್ದೀನಿ ನಾನು. ನೆಕ್ಸ್ಟ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಟೆ, ಮತ್ತೆ ರಿಟರ್ನ್ ಬರೋಕ್ಕೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೇ ಬೇಗ ಹೋಗಿ ರೀಚ್ ಆದೆ ಅಲ್ಲಿಗೆ. ಬಟ್ ಆಟೋಗಳೇ ಸಿಗ್ತಾಯಿಲ್ಲ. ಹಂಗೂ ಒಂದು ಆಟೋ ಸಿಕ್ತು. ಆ ಆಟೋ ಹತ್ಕೊಂಡು ಇವಳಿಗೆ ಫೋನ್ ಮಾಡಿದೆ, ಅಡ್ರೆಸ್ ಹೇಳಮ್ಮ ಅಂತೇಳಿ. ಇವಳಂತೂ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ಲು ಅಡ್ರೆಸ್ ಹೇಳೋಕ್ಕೆ. ಅಂದ್ರೂ ಏನೋ ಒಂದು ಇದು ಮಾಡಿಕೊಂಡು ಅಡ್ರೆಸ್ ಕೇಳ್ಕೊಂಡೆಲ್ಲ ಹೇಳಿದ್ಲು. ಅದಾದಮೇಲೆ ಆಟೋ ಹತ್ಕೊಂಡು ಹೋದೆ. ಆಟೋ ಹತ್ಕೊಂಡು ಹೋದ್ಮೇಲೆ ರೀಚ್ ಆದೆ ಅಲ್ಲಿಗೆ. ಆವಾಗ ನನ್ನ ಕರ್ಕೊಂಡು ಹೋಗೋಕ್ಕೆ ಬರ್ತಾಯಿದ್ದೆ, ಯಾಕೆಂದರೆ ಮನೆ ಅಡ್ರೆಸ್ ಗೊತ್ತಿರಲಿಲ್ಲ. ಹಾಗಾಗಿ ಆಮೇಲೆ ಚೀಕು ನೋಡಿದೆ. ನಾನು ನೋಡಿದ ತಕ್ಷಣ ಭಯ ಪಟ್ಕೊಂಡು ಹೋಗ್ತಿದ್ದಾನೆ. ತುಂಬ ದಿನ ಆದಮೇಲೆ ಹೋದ್ನಲ್ಲ, ಇದೇನಪ್ಪ ಹೊಸಬ್ರು ಅನಿಸ್ಬಿಟ್ಟಿದೆ ಅವನಿಗೆ. ಅವನಿಗೆ ವೀಡಿಯೋ ಮಾಡೋದಂದರೆ ಇಷ್ಟ ಆಗ್ತಿರ್ಲಿಲ್ಲ. ಅಂದರೂ ಸ್ವಲ್ಪ ಮಾಡಿಕೊಂಡೆ. ಪಾಪು ನೋಡಿ ಎಷ್ಟು ಚೆನ್ನಾಗಿ ಮಲಗಿದೆ. ಅದನ್ನೆಲ್ಲ ನೋಡ್ಕೊಂಡಾದಮೇಲೆ ಊಟಕ್ಕೆ ಬಂದೆ. ಊಟಕ್ಕೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂತ ಇಬ್ಬರು ಒಂದೇ ತಟ್ಟೆಲಿ ಊಟ ಮಾಡ್ತಾಯಿದ್ವಿ. ಅದನ್ನ ನೋಡಿಬಿಟ್ಟು ಚೀಕು, ಇದು ಯಾರು ಇವರು ಹಿಂಗೆ ನೋಡ್ತಾ ಇದ್ದಾರೆ ನನ್ನ ಅಂತೇಳಿ ನನ್ನೇನು ನೋಡ್ತಿದ್ದ. ಈಗ ಮನೆಗೆ ರೀಚ್ ಆಗಿದ್ದೀನಿ. ಅವಳು ನನಗೆ ಸೇಯಿಂಗ್ ಎಷ್ಟು ಚಾಲೆಂಜ್ ಕೊಟ್ಟಿದ್ದಾಳೆ ನನಗೆ. ಈಗ ಅದಕ್ಕೆ ನೋಡಬೇಕು ಏನಾಗುತ್ತೆ ಅಂತೇಳಿ. ಇನ್ನು ಯಾವ್ಯಾವ ಥರ ಚಾಲೆಂಜ್ ಕೊಡ್ತಾಳೋ ಗೊತ್ತಿಲ್ಲ. ಫುಲ್ ಭಯ ಆಗ್ತಿದೆ. ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನೇನು ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಅಂತ ಕೇಳಿದ್ಲು. ಸರಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಹೇಳಿ ಸುಮ್ಮನೆ ಆದ್ವಿ. ಅದು ಸುಮಾರು ದಿನದಿಂದ ಮಾತಾಡ್ಕೊಂಡಿದ್ವಿ ಮಾಡಬೇಕು ಅಂತೇಳಿ, ಬಟ್ ಆಗಿರಲಿಲ್ಲ. ಇವತ್ತು ಸಿಗಾಕೊಂಡ್ಬಿಟ್ಟಿದ್ದೀನಿ. ಅದು ಏನು ಟಫು ಕೊಡ್ತಾಳೋ ಗೊತ್ತಿಲ್ಲ. ನನಗಂತೂ ಫುಲ್ ಭಯ ಆಗ್ತಾಯಿದೆ. ಭಯ ಅನ್ನೋದಕ್ಕಿಂತ ಸ್ವಲ್ಪ ಟೆನ್ಷನ್, ಏನೇನು ಕೊಡ್ತಾಳೋ ಅನ್ನೋದು. ಹಾಗಾಗಿ ನೋಡೋಣ ಏನೇನು ಕೊಡ್ತಾಳೋ ಅಂತ. ಎಲ್ಲದಕ್ಕೂ ಓಕೆ ಅಂತಲೇ ಅನ್ಬೇಕು ಅಂದ್ಕೊಂಡಿದ್ದೀನಿ. ಆದರೆ ಅನ್ನೋಣ, ಇಲ್ಲಾಂದರೆ ನೋಡೋಣ. ಹಾಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ನನಗೆ ಕಾಲ್ ಮಾಡಿಬಿಟ್ಟು ಐ ಲವ್ ಯು ಅಂತ ಎಲ್ಲರ ಮುಂದೆ ಹೇಳ್ಬೇಕು. ಬನ್ನಿ ನೋಡೋಣ. ರಿಪ್ಲೈ ಮಾಡಿಲ್ಲ ಅಂದರೆ ನಂಗೆ ಗೊತ್ತಿಲ್ಲ ಅದು ಏನು ಮಾಡಿ. ಯಾವಾಗಲೂ ಹೇಳೋದಿಲ್ವಾ? ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಅವರು ರಿಪ್ಲೈ ಏನು ಮಾಡ್ತಾರೆ ಅಂತ ನಿಮಗೂ ತೋರಿಸ್ತೀನಿ. ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು ನೋಡೋಣ. ಹಾಂ, ಸಿಕ್ತು. ಬನ್ನಿ, ರಿಂಗ್ ಆಗ್ತಾ ಇದೆ, ನೋಡೋಣ. ಹಲೋ, ಏನು ಮಾಡ್ತಿದ್ದೀಯಾ? ಹಾಂ, ಊಟ ಮಾಡ್ದ? ಐ ಲವ್ ಯು. ಐ ಲವ್ ಯು ಅಂದರೆ ಹಾಂ. ಏನೂ ರಿಪ್ಲೈ ಮಾಡಲ್ವಾ? ಏನೂ ರಿಪ್ಲೈ ಮಾಡಲ್ವಾ? ನಾನೇನು ಕೇಳ್ತಾ ಇದ್ದೀನಿ, ನೀನೇನು ಹೇಳ್ತಾ ಇದ್ದೀಯ? ಐ ಲವ್ ಯು ಅಂದೆ. ಹಾಂ, ಏನು? ಸರಿ ಬಿಡಿ. ಸರಿ ಸರಿ. ಹಾಂ, ಬಾಯ್. ಹಚ್ಕೊಳ್ತಾರೆ ಈ ಥರ ಎಲ್ಲ. ಅವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ವಿಡಿಯೋ ಮಾಡ್ತಿದ್ದಾರೆ, ಅದಕ್ಕೆ ಈ ಥರ ಮಾಡಿದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇಲ್ಲ. ನೋಡೋಣ ನೆಕ್ಸ್ಟ್. ಅವ್ಳು ಪ್ರ್ಯಾಂಕ್ ಮಾಡಿದ್ಲು, ಬಟ್ ಅದು ಆಗಲಿಲ್ಲ. ಟೋಟಲಾಗಿ ಮಾಡಿದ್ದೀನಿ. ಏನು ಟೋಟಲ್ ರಿಪ್ಲೈ ನಾನು ಮಾಡಿದ್ದೀನಿ. ಏನು ಆಯಿತು ಬಿಡಿ, ಮಾಡಿದ್ದಾಳೆ. ಈ ಚಾಲೆಂಜ್ನು ಕೂಡ ಕ್ಲಿಯರ್ ಮಾಡಿದ್ದಾಳೆ. ನೆಕ್ಸ್ಟ್ ಚಾಲೆಂಜ್ ಏನು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಚಾಲೆಂಜ್ ಏನಂದರೆ, ನನ್ನ ತಮ್ಮನ ಡ್ರೆಸ್ಸು ಇವಳು ವಿಯರ್ ಮಾಡಬೇಕು. ಯಾವ್ದು ಮಾಡ್ತಾಳೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಯಾವ ಥರ ಕಾಣ್ತಾಳೆ ಅಂತ. ನೀವು ಗೊತ್ತಿಲ್ಲ, ಏನಾದರೂ ಪರವಾಗಿಲ್ಲ, ನೀನು ಮಾಡಲೇಬೇಕು. ಇದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ ಅಂದರೆ ಮಾಡು, ಇಲ್ಲ ಅಂದರೆ ಸೋತೆ ಅಂತ ಒಪ್ಕೊ. ಮಾಡ್ತೀಯಾ? ಮಾಡ್ತಾಳಂತ. ಬನ್ನಿ ನೋಡೋಣ ಯಾವ ಡ್ರೆಸ್ ಚಾಯ್ಸ್ ಮಾಡ್ಕೊಳ್ತಾಳೆ, ಯಾವ್ದು ಹಾಕ್ಕೊಳ್ತಾಳೆ, ಅವಳು ಹೆಂಗೆ ಕಾಣ್ತಾಳೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ.
ಭಾರಿ ಸೂಪರ್ ಕಾಣ್ತಿದ್ಯಾ. ಚಾಲೆಂಜ್ ಹೊರಗೆ ಬಾ. ಹಾಗೆ ನನ್ನ ತಮ್ಮಂದು ಒಂದು ಶೂ ಇದೆ, ಹಾಕೊಂಡ್ಬಿಡು ಹೆಂಗ್ ಕಾಣುತ್ತೆ ಅಂತ ನೋಡೋಣ. ಹಂಗೆ ಒಂದೆರಡು ಫೋಟೋ ಶೂಟ್ ಮಾಡೋಣ. ಹಾಕೋ, ಅಲ್ಲೇ ಇದೆ ಶೂನ. ಏನೇನೋ ಮಾಡಿಸ್ತಾಳೆ ಗಾಯ್ಸ್, ನೋಡೋಣ ಬನ್ನಿ. ಈ ಟಾಸ್ಕ್ ಏನಪ್ಪ ಅಂದರೆ ಅವ್ರಿಗೆ ಹೇಳ್ದೇ ಇರೋ ಹಾಗೆ ನಾನು ಹೋಗ್ಬಿಟ್ಟು ಒಂದು ಸೆಲ್ಫಿ ಕೇಳಬೇಕು. ಯಾವುದೇ ಥರ ಇನ್ಫಾರ್ಮೇಷನ್ ಹೇಳ್ಬಾರ್ದಿತ್ತು. ಅದು ಕೂಡ ಸಕ್ಸಸ್ ಆಯಿತು. ಬಟ್ ಇದಕ್ಕೆ ಒಪ್ಪಲಿಲ್ಲ ಅವಳು. ಚಾನಲ್ ನೇಮ್ ಹೇಳೆ ನೋಡ್ರಿ. ಆಯ್ತಾ? ಅದ್ರಲ್ಲಿ ನೀವು ಬರ್ತೀರಾ? ಬಾಯ್. ಥ್ಯಾಂಕ್ ಯು. ಚಾಕ್ಲೇಟ್ ಇಲ್ಲ ಇದ್ರೆ ಕೊಡು. ಬಾಯ್. ಥ್ಯಾಂಕ್ ಯು. ಕೊನೆಗೂ ಸಿಕ್ಕಿದ್ರು ಗಾಯ್ಸ್ ಒಬ್ರು. ಜಲ್ದಿ ಗೊತ್ತಿಲ್ಲ. ಫುಲ್ ಭಯ ಭಯ. ಜೋರಾಗಿ ನೀನ್ ಜೋರಾಗಿ ಕೇಳೆ ಪಾಪ. ಅವ್ರಿಗೆ ಏನು ಕೇಳಿಸ್ತೋ ಇಲ್ಲೋ? ಕೇಳಿಸ್ತಾ? ನಾನು ಮಾತಾಡಿದವ್ರಿಗೆ ಕೇಳಿಸಿದ್ದೆ, ನಿನಗೆ ಕೇಳಿಸ್ತಿಲ್ಲ. ಓಕೆ ಬನ್ನಿ. ನಾನು ಯೂಟ್ಯೂಬರು, ಬ್ಲಾಗ್ ಮಾಡ್ತೀನಿ. ಓಕೆ. ನಾನು ಯೂಟ್ಯೂಬರು. ಓಕೆ. ಡೈಲಿ ಬ್ಲಾಗ್ ಎಲ್ಲ ಹೇಳ್ತಾಳೆ. ನನ್ನ ಚಾನಲ್ ಬಂದುಬಿಟ್ಟು ಸತೀಶ್ ಡೈಲಿ ಬ್ಲಾಗ್ಸ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋನ ನೋಡಿ ನೀವು ಬಂದಿರ್ತೀರ. ಓಕೆ. ಥ್ಯಾಂಕ್ ಯು. ಸಪೋರ್ಟಿವ್. ಚೆನ್ನಾಗಿದ್ದೀರ. ಫಸ್ಟ್ ಪ್ರ್ಯಾಂಕ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನಂದರೆ ನನ್ನ ತಮ್ಮಂಗೆ ಕಾಲ್ ಮಾಡಿಬಿಟ್ಟು ಅವನಿಗೆ ಪ್ರ್ಯಾಂಕ್ ಮಾಡಬೇಕು. ಅವನೇನಾದ್ರು ಅಂದರೆ ನಂಗೆ ಗೊತ್ತಿಲ್ಲ. ನೀನು ಮಾತಾಡಿದ್ರು ನಂಬರ್ ಅಂತ ಸೇವ್ ಇಲ್ಲ ಅನ್ಸುತ್ತೆ. ಗೊತ್ತಿಲ್ಲ ಏನು ಪ್ರ್ಯಾಂಕ್ ಮಾಡ್ತೀವಿ ಗೊತ್ತಿಲ್ಲ. ಅವ್ನು ಏನು ಮಾಡ್ತಾನೆ ಅಂತ ನೋಡೋಣ ಬನ್ನಿ. ಅವಳು ಹೆಂಗೆ ಪ್ರ್ಯಾಂಕ್ ಮಾಡ್ತಾಳೆ ಏನೇನೋ ಕೊಡ್ತಾವಳೆ ನಲ್ಲಿ ಮಾಡೋಣ. ಎಸ್ ಅಂತ ಹೇಳಿದಾಳೆ, ಬನ್ನಿ ನೋಡೋಣ. ನಂಬರ್ ಹೇಳ್ಬೇಕಾ ಅಥವಾ ಇದೆಯಾ? ಇದೇ ನಂಬರು, ಬಟ್ ನನ್ನ ನಂಬರ್ ಅವ್ರ ಹತ್ರ ಇಲ್ಲ. ಗೊತ್ತಿಲ್ಲ. ಏನು ನೋಡು, ಕಾಲ್ ಮಾಡು. ಪ್ರ್ಯಾಂಕಿಗೆ ಒಳ್ಳೇದಾಯ್ತು ಬಿಡು, ನಂಬರ್ ಸೇವ್ ಇಲ್ಲ ಅಂದರೆ. ರಿಂಗ್ ಆಗ್ತಾ ಇದೆ. ಹಲೋ 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 ಸರ್. ನಮಸ್ತೆ ಸರ್, ನಾವು SBI ಬ್ಯಾಂಕಿಂದ. ಯಾವ SBI ಬ್ಯಾಂಕು? ಬ್ಯಾಂಗ್ಳೂರು SBI ಬ್ಯಾಂಕು. ಯಾವ ಬ್ರಾಂಚ್ ಮೇಡಮ್? ಕರ್ನಾಟಕ ಬ್ರಾಂಚ್. ಸರ್, ನೀವು ಲೋನ್ ಅಪ್ಲೈ ಮಾಡಿದ್ರಲ್ಲ 10 ಲಕ್ಷಕ್ಕೆ, ಅದು ಲೋನ್ ಅಪ್ಲೈ ಆಗಿದೆ. ಯಾವಾಗ ಕೊಡ್ತೀರಾ ಸರ್? ನಾಳೆನೇ ಬಂದರೆ ನಾಳೆನೇ ನೀವು ತೊಗೊಳ್ಬೋದು. ಆದರೆ ನಾನು ನಂಬರ್ ಕಳಿಸ್ತೀನಿ. ಆ ನಂಬರ್ಗೆ ನೀವು ಆಧಾರ್ ಕಾರ್ಡು, ವೋಟ್ ಲಿಸ್ಟು. ಆಧಾರ್ ಕಾರ್ಡು ನಮ್ಮ ಅಕ್ಕನ ಮಗ ಅದ್ರ ಮೇಲೆ ಹುಚ್ಚೋಗಿ ಕೊಟ್ಟೆಲ್ಲ ಬದಲಾಗ್ಬಿಟ್ಟಿದ್ದು ಮೇಡಮ್. ಸುಟ್ಟು ಕೊಟ್ಟಿದ್ದೇನೆ ಅವನು ಹುಚ್ಚೋಗಿ. ರೇಷನ್ ಕಾರ್ಡ್ ಇದೆಯಾ ಸರ್? ಹೋಗಿ ರೇಷನ್ ಕಾರ್ಡು ನಮ್ಮ ಅಜ್ಜಿ ಹತ್ರ ಇದ್ದೀವಿ ಮೇಡಮ್. ನಿಮ್ಮ ಅಜ್ಜಿ ಇಲ್ಲೇ ಇದ್ರೆ ನೋಡಿ ಒಂದ್ಸಲ. ನಮ್ಮ ಅಜ್ಜಿ ಇಲ್ಲ ಮೇಡಮ್, ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ದುಬೈಗೆ. ದುಬೈ? ಸರ್, ದುಬೈಗೆ ಹೋಗಿದ್ದಾರೆ ಅಂದಮೇಲೆ ಅಷ್ಟು ರಿಚ್ ಇದ್ಮೇಲೆ ನೀವು ಯಾಕೆ 10 ಲಕ್ಷದ ಲೋನ್ ಇದು ಮಾಡಿದ್ರಿ? ಸಾಲ ಮಾಡಬೇಕು ಅಂತ ಮೇಡಮ್. ಸಾಲ ಮಾಡಬೇಕು ಅಂತನಾ? ಹೌದು. ಹಾಂ ಸರ್, ನಿಮಗೆ ಲೋನ್ ಕೊಡ್ತೀವಿ. ಇಲ್ಲ ಬ್ಯಾಂಕ್ ಹತ್ರ ಬಂದುಬಿಟ್ಟು ಒಂದು ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಟು ಆಟಾಗಿ 200 ರೂಪಾಯಿ ಫೋನ್ ಪೇ ಮಾಡಿ ಮೇಡಮ್. ಸರ್ ಹೇಳಿ. ಆಟಾಗೆ ಹಾಂ 200 ರೂಪೀಸ್ ಜಿ-ಪೇ ಗೂಗಲ್ ಪೇ ಮಾಡಿಬಿಡಿ. ಗೂಗಲ್ ಪೇ ಮಾಡಬೇಕಾ ಸರ್? ನೀವು ಲೋನ್ ಗೂಗಲ್ ಪೇ ಅಲ್ಲ ಮೇಡಮ್, ಹಾಂ ಗೂಗಲ್ ಪೇ. ಗೂಗಲ್ ಪೇ ಮಾಡಬೇಕಾ ಸರ್? ಅಲ್ಲ ಸರ್, ನೀವು ಲೋನು ನೀವೇ ಇದು ಮಾಡಿದ್ಮೇಲೆ ನಾನೇ ಗೂಗಲ್ ಪೇ ಮಾಡಲಿ? ದುಡ್ಡಿಲ್ಲ ಮೇಡಮ್, ಅದಕ್ಕೆ ಲೋನ್ ಬರ್ಸಿರೋದು. ದುಡ್ಡಿಲ್ವಾ ಸರ್? ಅದು ಗೂಗಲ್ ಪೇ ಅಲ್ಲ. ಅದೇ ಮೇಡಮ್, ಕೊಡ್ಬೇಕಾರ 200 ರೂಪಾಯಿ ಮುರ್ಕಂಡೆ ಕೊಡ್ರಿ. ಕೊಡ್ಬೇಕಾ? ಓಕೆ ಸರ್, ನೀವು ಬಂದು ಬೇಕಿದ್ರೆ ನೀವು ಲೋನ್ನ ತಗೊಳ್ಬೋದು. ಮಂತ್ಲಿ ನಾವೇ ಬಂದು ಕೊಡಬೇಕಾ ಸರ್? ಓಕೆ ಸರ್, ಓಕೆ ಬಾಯ್ ಸರ್. ನಾನು ಕಣೋ ಅನುಪ, ಚಿಂಟು, ನಾನು ಸುಚಿ. ಹಾಂ ಹೇಳು ಚಿಂಟು. ನಾನು ಮನೆಗೆ ಬಂದಿದ್ದೆ ಕಣೋ.
ಇನ್ನೆಲ್ಲಿ ನಿಮ್ಮ ಅಕ್ಕನ ಮನೇಲಿ ಅಮ್ಮಮ್ಮ? ಯಾವ್ದು ರೊಕ್ಕ ಮಾಡಿಲ್ಲ, ಸುಮ್ಮನೆ ಯಾರ ತಮಾಷೆ ಮಾಡಕ್ ಮಾಡಿದ್ರು ಅಂತ ಮಾತಾಡಿದೆ. ಹೌದೇನು? ಇನ್ನೇನು ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೀವು? ಹಾಂ ಚೆನ್ನಾಗಿದ್ದೀನಿ. ನಮ್ಮ ಅಕ್ಕ ಹಾಂ ಇದ್ದಾಳೆ, ಕೂರ್ತೀನಿ ನೋಡು. ಅಲ್ಲ ಏನ ಯಾವ ಮಾಡ್ತಿದ್ದೆ? ಏನಿಲ್ಲ ಬಿಡು, ಆಮೇಲೆ ಗೊತ್ತಾಗುತ್ತೆ ನಿನಗೆ ವಿಡಿಯೋದಲ್ಲಿ. ಸರಿತಾ? ಸರಿ ಸರಿ ಬಾಯ್. ಇವಾಗ ನೆಕ್ಸ್ಟ್ ಚಾಲೆಂಜ್ ಇರೋದು ಈಟಿಂಗ್ ಚಾಲೆಂಜು. ಅದೇನಪ್ಪ ಅಂದರೆ ಗೋಲ್ಗಪ್ಪ ತಿನ್ನಬೇಕಂತೆ. ಓಕೆ ಆಯಿತು ಅಂತ ಹೇಳಿದೆ. ಅದು ಅಲ್ಲದೆ ಈಗ ಊಟ ಮಾಡಬೇಕು, ಒಂದು 1/2 ಅವರು ಇಲ್ಲ ಊಟ ಮಾಡೋಕ್ಕೆ. ಈಗ ಕರ್ಕೊಂಬಂದು ತಿನ್ನು ಅಂತಿದ್ದಾಳೆ. ಅದೆಷ್ಟು ಅಂತ ತಿನ್ನೋಕ್ಕಾಗುತ್ತೋ ತಿನ್ನೋಣ ಬನ್ನಿ. ನನಗಂತೂ ಒಂದು ಪ್ಲೇಟ್ ತಿನ್ನೋಷ್ಟೊತ್ತಿಗೆ ಸುಸ್ತಾಗೋಯ್ತು ನಿಜವಾಗ್ಲೂ. ಯಾಕೆಂದರೆ ಈಗ ನಾವು ಊಟ ಮಾಡಿದ್ದೆ, ಸ್ವಲ್ಪ ತಿಂದೆ, ಈಗ ಮತ್ತೆ ಊಟ ಮಾಡಬೇಕಲ್ವ, ಹಾಗಾಗಿ ಸಾಕು ಅಂತ ಹೇಳ್ಬಿಟ್ಟೆ. ನಾನು ಇದನ್ನು ತಿಂದ್ಬಿಟ್ಟು ಫುಲ್ಲು ಸುಸ್ತಾಗ್ಬಿಡ್ತು. ಅವಳು ವೀಡಿಯೋ ಮಾಡ್ಕೊಳ್ತಾ ಇದ್ದು ಅವಳಾಗೆ. ಅಟ್ಲೀಸ್ಟ್ ಕೇಳಬೇಕು ತಾನೇ, ಕನ್ನಡ ಬರುತ್ತೆ. ಸುಮ್ಮ ಮಾತಾಡ್ತಾನೆ ಅವಳೆ, ಅವ್ರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ. ಆಮೇಲೆ ಆ ಪಕ್ಕದಲ್ಲಿರೋ ಹುಡುಗಿ ಪಾಪ ಹೇಳಿದ್ರು ಇಲ್ಲ ಅವ್ರಿಗೆ ಕನ್ನಡ ಬರಲ್ಲ ಅಂತ. ಗೋಲ್ಗಪ್ಪ ಎಲ್ಲ ತಿಂದಾದ್ಮೇಲೆ ಫೈನಲ್ಲಾಗಿ ಪಾನಿ ಕುಡಿಲೇಬೇಕು, ಇಲ್ಲ ಅಂದರೆ ಅದು ತಿಂದಂಗೆ ಅನಿಸಲ್ಲ. ಅದಕ್ಕೆ ಕುಡಿದೆ. ಸದ್ಯಕ್ಕೆ ನನಗೇನು ಆಗದೆ ಮನೆಗೆ ಹೋದರೆ ಸಾಕಾಗಿದೆ, ಇನ್ನೇನು ಇಲ್ಲ. ಈಗ ಈಟಿಂಗ್ ಚಾಲೆಂಜ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಯಾಕೆಂದರೆ ನನಗೂ ಟೈಮ್ ಆಗ್ತಾ ಬಂತು, ಮನೆಗೆ ಹೋಗ್ಬೇಕಲ್ವ. ಹಾಗಾಗಿ ಈಗ ಅವಳು ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ಲು. ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ನನ್ನ ತಗಿನೂ ಅಷ್ಟು ಮಾಡಿಸ್ಲಿಲ್ಲ ಈ ಸಲ. ಚಿಕನ್ ಎಲ್ಲ ಮಾಡ್ತಾ ಇದ್ಲು, ನಾನು ನೋಡ್ತಾ ಇದ್ದೆ. ಚಿಕನ್ ಎಲ್ಲ ಅಡುಗೆ ಆದಮೇಲೆ ಪರೋಟ ಮಾಡಿಕೊಡ್ತಿದ್ದಾಳೆ, ಬಿಸಿ ಬಿಸಿ ಪರೋಟ. ಕೈ ಸುಡಲ್ವಿನಿ, ನನಗೆ ಅಭ್ಯಾಸ ಆಗೋಗಿದೆ. ಈಗ ಪರೋಟ ಮಾಡಿಕೊಟ್ಟಿದ್ದಾಳೆ, ತಿನ್ನಬೇಕು. ಬಿಸಿ ಬಿಸಿ ಪರೋಟ ಹಾಗೆ ಚಿಕನ್ ಫ್ರೈ ತಂದುಕೊಟ್ಲು, ಬಿಸಿ ಬಿಸಿಯಾಗಿ ತಿನ್ನೋಣ. ಈಗ ತುಂಬ ಹೊಟ್ಟೆ ಹಸ್ತಿರ್ಲಿಲ್ಲ, ಯಾಕೆಂದರೆ ಪಾನಿಪುರಿ ಎಲ್ಲ ತಿಂದಿದ್ವಿ. ಹಾಗಾಗಿ ತಲೆ ನೋವ್ತಾ ಇದೆ. ಊಟ ಮಾಡಿಬಿಟ್ಟು ಮನೆಗೆ ಹೋಗಬೇಕು. ನಮ್ಮ ತಲೆನೋವು ಮಾತ್ರ ನಿಲ್ಬೇಕು ಮನೆಗೆ ಹೋಗಿ. ಇವನು ನನ್ನ ಹತ್ರ ಮಾತ್ರ ಬರ್ತಿರ್ಲಿಲ್ಲ. ಅದು ಹೆಂಗೆಂಗೋ ಊಟ ಮಾಡುವಾಗ ತಿನ್ಸಕ್ಕೆ ಹೋಗಿದ್ದಕ್ಕೆ ಚೆನ್ನಾಗಿ ತಿಂದ. ಅದೇ ಒಂದು ಖುಷಿ ಆಗ್ಬಿಡ್ತು ನನಗೆ. ಯಾಕೆಂದರೆ ಬಾ ಅಂದರೆ ಬರ್ತಿರ್ಲಿಲ್ಲ ನನ್ನ ಹತ್ರ. ಹಾಗಾಗಿ ವಿಡಿಯೋಗೆ ನೋಡಿ ಈಗ ಹಾಯ್ ಅಂತ ಹೇಳಿಲ್ಲ ಅಂದರೆ ನಾನು ಪರೋಟ ಕೊಡಲ್ಲ ಅಂತಿದ್ದೀನಿ. ಅವನು ತಿನ್ಸು ತಿನ್ಸು ಅಂತಿದ್ದ, ಅದಕ್ಕೆ ತಿನ್ನಿಸ್ಕೊಂಡು ನಾನು ಕೂಡ ತಿಂತಾಯಿದ್ದೆ. ಹಾಗೆ ಅಪೂರ್ವನೂ ಕೂಡ ಅವನಿಗೆ ಊಟ ಮಾಡಿಸ್ತೀನಿ ತಿನ್ನು ಅಂತ ಬೈದ್ಲು ನನಗೆ. ಅದಕ್ಕೆ ಸರಿ ಬಿಡು ಆಯಿತು ಅಂತೇಳ್ಬಿಟ್ಟು ಅವಳು ಊಟ ಮಾಡಿಸ್ತಾಯಿದ್ಲು, ನಾನು ಇಲ್ಲಿ ಊಟ ಮಾಡ್ತಾಯಿದ್ದೆ. ಅವನೆಷ್ಟು ಚೆನ್ನಾಗಿ ಆಟಾಡ್ಕೊಂಡು ಊಟ ಮಾಡ್ತಾಯಿದ್ದ. ಅದಾದಮೇಲೆ ಆಟೋಗೆ ಬುಕ್ ಮಾಡಿಕೊಂಡು ಮನೆ ಕಡೆ ಹೋಗೋಣ ಅಂತೇಳಿ ಅಪೂರ್ವ ಮನೆಗೆ ಬಾಯ್ ಹೇಳ್ತಾ ಇದ್ದೆ. ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.